ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ಒಂದು ಸ್ವಿಫ್ಟ್ ಡಿಸೈರ್ ಟೂರ್ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ. ಹಾಂ ಸರ್, ಮಾಡಿದ್ದೆ. ಅದು ನನಗೆ ಡೀಟೇಲ್ಸ್ ತಿಳ್ಕೊತೀನಿ, ಹೇಳಿ ಸರ್. ಗಾಡಿ ಯಾವ ಮಾಡಲ್ ಸರ್ ಇದು? 2020 ಮಾಡಲ್ ಸರ್ ಇದು. 2020. ಗಾಡಿ ಎಷ್ಟು ಓಡಿದೆ ಸರ್? 1,15,000 ಉಂಟು ಸರ್. 1,15,000 ಓಡಿದೆಯಾ ಹಾಂ ಸರ್. ಸರ್, ಓನರ್ ಎಷ್ಟಾಗಿದೆ? ಇಲ್ಲ ಸರ್, ನಾನು ಥರ್ಡ್ ಓನರು, ತೊಳೋರು ನಾಲ್ಕನೇ ಓನರು. ಈಗ 3ನೇ ಓನರಲ್ಲಿದೆ ಗಾಡಿ. ಹಾಂ ಸರ್. ನೆಕ್ಸ್ಟ್ ತಗೊಳ್ಳೋರು 4ನೇ ಓನರು. ಹಾಂ ಸರ್. ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ ಸರ್, 1 ವರ್ಷ ಏನು ಹೇಳಂಗಿಲ್ಲ, ಎಲ್ಲ ರನ್ನಿಂಗ್. ಇನ್ನೂ 1 ವರ್ಷ ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಇದೆ. ಹಾಂ. ಓಕೆ ಸರ್, ಟ್ರಾನ್ಸ್ಫರು ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ಇಲ್ಲ ಸರ್, ಅವರೇ ಮಾಡಿಸ್ಕೋಬೇಕು. ನೀವು CC ತೆಗೆಸ್ಕೊಡ್ಬೇಕಾಗತ್ತೆ. ಹಾಂ, ತೆಗೆಸ್ಕೊಡ್ತೀವಿ ಸರ್. ಓಕೆ ಸರ್. ಗಾಡಿ ರೀಪೇಂಟಿಂಗ್ ಏನಾರು ಆಗಿದೆಯಾ? ಇಲ್ಲ ಸರ್, ಆ ಥರ ಏನಾಗಿಲ್ಲ. ಆ ಥರ ಏನಾಗಿಲ್ಲ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಹಾಂ ಸರ್, 1 ವರ್ಷ ರನ್ನಿಂಗ್ ಒಂದು 10-15 ದಿವಸ ಆಯ್ತು ಸರ್ ಮಾಡಿಸಿ. ಈಗ ಫ್ರೆಶ್ ಆಗಿ ಮಾಡಿಸಿರೋದು? ಹಾಂ, ಫ್ರೆಶ್ ರೀಸೆಂಟಾಗಿ ಮಾಡಿಸಿದ್ದು. ರೀಸೆಂಟಾಗಿ 4 ಟೈರ್ ಹಾಕಿದ್ದು. ಹಾಂ. 4 ಹೊಸ ಟೈರ್ ಇದೆ ಇವಾಗ? ಹಾಂ ಸರ್. ಓಕೆ. ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗು ಈ ಥರ? ಇಲ್ಲ ಸರ್, ಆ ಥರ ಏನಿಲ್ಲ. ಹಾಂ. ಹಾಂ. ಓಕೆ. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಸೀಟ್ ಕವರ್ ಆಗಿರ್ಬೋದು, ಫ್ಲೋರ್ ಮ್ಯಾಟ್ ಆಗಿರ್ಬೋದು, ಏನಾದರೂ? ಫ್ಲೋರ್ ಮ್ಯಾಟ್ ಇದೆ ಸರ್, ಹಿಂದೆ ಬಂಪರ್ ಇದೆ, ಒಳಗಡೆ ಸಿಸ್ಟಮ್ ಇದೆ ಸರ್. ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿದ್ದೀರಾ? ಹಾಂ, ಹಾಕ್ಸಿದ್ವಿ ಸರ್. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಹೊಸದು ಅಂತ ಹೇಳಿದ್ರಿ ಟೈರು? ಹಾಂ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಏನಾರು ಆಗಿದೆಯಾ ಸರ್? ಇಲ್ಲ ಸರ್, ಆ ಥರ ಏನಾಗಿಲ್ಲ. ಓಕೆ. ಗಾಡಿಗೆ ಮ್ಯಾಗ್ವಿಲ್ ಇದೆಯಾ? ಇಲ್ಲ, ಮ್ಯಾಗ್ವಿಲ್ ಇಲ್ಲ ಸರ್ ಅದು. ಸರ್, ಇದು ಪೆಟ್ರೋಲ್ ವಿತ್ CNG ಅಥವಾ ಫ್ಯೂಲು ಪೆಟ್ರೋಲ್ ವಿತ್ CNG? ಹಾಂ ಸರ್. ಪೆಟ್ರೋಲಲ್ಲಿ ಮೈಲೇಜ್ ಎಷ್ಟು ಬರುತ್ತೆ ಸರ್? CNG ಎಷ್ಟು ಬರುತ್ತೆ? 18 ಬರ್ಬೋದು ಸರ್ ಪೆಟ್ರೋಲಲ್ಲಿ. ಸಿಟಿಲಿದ್ರೆ CNGಯಲ್ಲಿ 26, 27 ಬರುತ್ತೆ. ಹಾಂ. ಲಾಂಗ್ ಇಲ್ಲಿ ಹೋಗ್ತೀವಿ 30 ಬರುತ್ತೆ ಸರ್. 30. CNGಲಿ ಲಾಂಗ್ ಹೋಗ್ತೀವಿ ಅಂದರೆ ಒಂದು 30ವರೆಗೂ ಬರುತ್ತೆ. ಹಾಂ ಸರ್. ಮೈಲೇಜ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಹಂಗಾರೆ CNGಲಿ. ಕಂಪ್ನಿ ಫಿಟೆಡ್ CNGನ ಅಥವಾ ಹೊರಗಡೆ ಫಿಟ್ ಮಾಡ್ಸಿರೋದಾ ಸರ್ ಇದು? ಇಲ್ಲ ಸರ್, ಕಂಪ್ನಿ ಫಿಟೆಡ್. ಕಂಪ್ನಿ ಫಿಟೆಡ್. RTOದಲ್ಲಿ ಅಪ್ರೂವಲ್ ಇದೆ? ಹಾಂ ಸರ್, ಎಲ್ಲ ಇದೆ. ಓಕೆ ಸರ್, ಆಯಿತು. ನೀವು ಓನರ ಡೀಲರ್ ಸರ್? ಓನರ್ ಸರ್ ನಾನು. ನೀವೇ ಓನರ್ ಅಲ್ಲ? ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು? ಸರ್, ಇದು ಕಲಬುರಗಿಯಲ್ಲಿ ಇತ್ತು ಮೊದಲ. ಈಗ ಲೊಕೇಶನ್ ಲೈವ್ ಆಗಿರೋದು ಮಾದೇವಪುರ, ಬೆಂಗಳೂರಲ್ಲಿ. ಓಕೆ. ನಿಮಗೆ ಗಾಡಿ ನೋಡಕ್ಕೆ ಬರಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು, ಮಾದೇವಪುರ? ಹಾಂ, ಮಾದೇವಪುರ, ಬೆಂಗಳೂರು. ಹಾಂ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬರ್ತಾರೆ. ಹಾಂ. 1 ವಾರ ಆಗುತ್ತೆ ಸರ್, ಅಂದರೆ ವಿಡಿಯೋ ವೈರಲ್ ಆಗೋಕ್ಕೆ 1 ವಾರ ಟೈಮ್ ತಗೊಳುತ್ತೆ. ಹಾಂ ಸರ್. ಇದು ಸ್ವಿಫ್ಟ್ ಗಾಡಿ ಅಲ್ವಾ, ಮೂವಿಂಗ್ಸ್ ಜಾಸ್ತಿ ಬರ್ತಾರೆ ಯಾರನ್ನ, CNG ಗಾಡಿ ಅಲ್ವಾ? ಹಾಂ ಸರ್. ಓಕೆ. ಸ್ವಲ್ಪ ವೇಟ್ ಮಾಡಿ, ಯಾವುದೇ ಕಾಲ್ಸ್ ಬಂದರೂ ರಿಸೀವ್ ಮಾಡಿ. ಹಾಂ ಸರ್, ಮಾಡ್ತೀನಿ ಸರ್, ಮಾಡ್ತೀನಿ. ಓಕೆ. ಈ ವಿಡಿಯೋ ನಿಮಗೆ ನಾಳೆ ಅಪ್ಲೋಡ್ ಮಾಡ್ತೀನಿ ಸರ್. ಇವಾಗ ಬೇರೆ ಗಾಡಿಗಳಿದೆ ವಿಡಿಯೋ ಇಲ್ಲ. ನಾಳೆ ಬೆಳಗ್ಗೆ ನಿಮ್ಮದೇ ಫಸ್ಟ್ ಗಾಡಿನೇ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಗಾಡಿನೇ ಫಸ್ಟ್. ಹಾಂ, ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಾಯಿದ್ದೀವಿ ಸರ್ ಗಾಡಿಗೆ? ರೇಟ್ ಸರ್ 4,90,000 ಹೇಳ್ತಿದ್ದೀನಿ ಸರ್. 4,90,000 ಹೇಳ್ತಿದ್ದೀರಾ? ಈಗ ನೀವು ಕೊಡ್ತಾ ಇರೋದು ಎಷ್ಟಕ್ಕೆ ರೇಟ್ ಕೊಟ್ಟು ಮಾಡ್ತಾಯಿದ್ದೀವಿ ಸರ್ ಗಾಡಿಗೆ ಈಗ? 4,90,000 ಹೇಳ್ತಿದ್ದೀವಿ ಸರ್. ಹಾಂ. ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಮಾಡ್ತೀವಿ. ಅಂದರೆ ಎಷ್ಟು ಮಾಡ್ಬೋದು ಸರ್ ಅಂದಾಜು? 1 ಇಯರ್ ತನಕ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಡಾಕ್ಯುಮೆಂಟ್ಸ್ಗೆ 30,000-40 ಸಾವಿರ ಬೇಕು ಮಾಡಿಸ್ಬೇಕಂದ್ರೆ ಇವಾಗ. ಓಕೆ. ಈಗ ತಗೊಂಡು ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಓಡಿಸ್ತಾ ಇರೋದು ಅಷ್ಟೇ, ಯಾವುದು ಬ್ಯಾಲೆನ್ಸ್ ಕೆಲಸ ಇಲ್ಲ? ಹಾಂ, ಬೇರೆ ಏನು ಕೆಲಸ ಇಲ್ಲ ಸರ್. ಗಾಡಿ ಕಂಡೀಷನಲ್ಲಿ ಇದೆ? ಹಾಂ, ಗುಡ್ ಕಂಡೀಷನ್ ಸರ್. ಸರ್ವಿಸಿಂಗ್ ನಿನ್ನೆ ಮಾಡಿಸಿಟ್ಟಿದ್ರು ಮತ್ತೆ. ಹಾಂ. ನೀವು ಯಾವ್ದು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದೀರಾ ಅಥವಾ ಓಲಾ ಊಬರ್ ಓಡಿಸ್ತೀರಾ ಸರ್? ಏನು ಥರ, ಯಾವ ಥರ? ಕಂಪ್ನಿ ಸರ್, ಕಂಪ್ನಿಗೆ ಅಟ್ಯಾಚ್ ಇದೆ ಸರ್. ಹಾಂ. ಇದು ಕಂಪ್ನಿಲೇ ಓಡ್ತಾ ಇದೆ.
ಈಗ ಕಂಪ್ನಿಗೆ ಅಟ್ಯಾಚ್ ಇದೆಯಲ್ಲ, ಸೇಲ್ ಮಾಡಿದ್ರೆ ಕಂಪ್ನಿಯಿಂದ ಹೊರಗಡೆ ಬರ್ಬೇಕಾ ಗಾಡಿ, ಅಥವಾ ಹಂಗೆ ಕಂಟಿನ್ಯೂ ಕೊಡ್ತೀರಾ? ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀರಂದ್ರೆ ಅವ್ರ ಡಾಕ್ಯುಮೆಂಟ್ ಕರೆಕ್ಟ್ ಇದ್ವು ಅಂದರೆ ಕಂಟಿನ್ಯೂ ಆಗುತ್ತೆ, ಹಾಂ ಹಾಂ ಹಾಂ. ಇಲ್ಲಾಂದರೆ ತೆಗಿಬೇಕಾಗುತ್ತೆ. ಸರಿ ಸರ್, ಆಯಿತು, ನೋಡೋಣ. ಅದು ನೀವು ಕಸ್ಟಮರು ಬರ್ತಾರಲ್ಲ ಅವ್ರ ಹತ್ರ ನೀಟಾಗಿ ಮಾತಾಡಿ ವ್ಯವಹಾರ ಮಾಡಿ. ಹಾಂ ಸರ್. ಓಕೆ, 4,90,000 ಹೇಳ್ತಿದ್ದೀರಾ, ಸ್ವಲ್ಪ ನೆಗೆಷಿಬಲ್ ಆಗುತ್ತೆ, ಡೈರೆಕ್ಟಾಗಿ ಬಂದ್ರಿ ಅಂತ ಹೇಳ್ತಿದ್ದೀರಾ. ಹಾಂ ಸರ್. ಸರಿ ಸರ್, ಆಯಿತು, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ನಂಬರ್ ಕೊಟ್ಟಿರಲಾ? ಹಾಂ ಇದೆ ಸರ್, ಇದೆ ಸರ್. ಸರಿ ಸರ್, ಆಯಿತು, ಓಕೆ, ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.